ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಚುರ್ಮುರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಬೇಕಾದ ಸಾಮಗ್ರಿಗಳು: ಒಂದು ಈರುಳ್ಳಿ, ಅರ್ಧ ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಮೆಣಸಿನಕಾಯಿ, ಹಾಗೂ ಅರ್ಧ ಟೀ ಸ್ಪೂನ್ ಖಾರ, ಅರ್ಧಕ್ಕಿಂತ ಕಡಿಮೆ ಸಾಲ್ಟು, ಹಾಗೆ ಸ್ವಲ್ಪ ಅಂದರೆ ಒಂದು ಪಿಂಚಷ್ಟು ಚಾಟ್ ಮಸಾಲ, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಮಿಕ್ಸ್ ಖಾರದಾನಿ ಬೇಕು. ಮಾಡುವ ವಿಧಾನ: ಮೊದಲು ಈರುಳ್ಳಿಯನ್ನು ಅಂದರೆ ಎಲ್ಲ ಈಗ ನಾವೇನೇನು ಹೆಂಚಿಕೊಂಡಿದ್ದೇವಲ್ಲ ಅದನ್ನೆಲ್ಲ ಒಂದು ಬೌಲ ಅಥವಾ ಒಂದು ಭರಣಿ ಏನಾದರೂ ಒಂದು ದೊಡ್ಡ ಪಾತ್ರೆಯಲ್ಲಿ ನೀವು ಹಾಕ್ಕೊಳ್ಳಿ. ಈಗ ಅದನ್ನ ಹಾಕಿದ ನಂತರ ಖಾರ, ಉಪ್ಪು, ಹಾಗೂ ಅರಿಶಿನ ಹಾಗೂ ಚಾಟ್ ಮಸಾಲವನ್ನು ಹಾಕ್ಕೊಳ್ಳಿ. ಹಾಕಿದ ನಂತರ 1 ಟೇಬಲ್ ಸ್ಪೂನ್ ಆಯಿಲ್ ತೊಗೋಬೇಕು, ಅಂದರೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಹಾಕಿದ ನಂತರ ಮಿಕ್ಸ್ ಮಾಡಿ. ತುಂಬ ಈಸಿಯಾದ ರೆಸಿಪಿ ಮತ್ತು ಸಂಜೆ ತಿನ್ನಲು ತುಂಬ ಪ್ರಿಯವಾದದ್ದು. ಹಾಗೆ ನಮ್ಮ ಮನೆಯಲ್ಲಿ ಇದೇ ಇರುತ್ತೆ. ಇದು ನನ್ನ ಫೇವ್ರೇಟ್. ಹಾಗೆ ಇದಕ್ಕೂ ಮೇನ್ ಚುಮ್ಮರಿನೇ ಬೇಕು. ಚುಮ್ಮರಿ ನೀವು ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡಿ. ಅಂದರೆ ಈಗ ಇದು ಮಿಕ್ಸ್ ಮಾಡಿದ ನಂತರ ಕಲರ್ ಬರುತ್ತೆ ಅಲ್ಲ, ಹಾಗೆ ಅಂದರೆ ನೀವು ಚುಮ್ಮರಿ ಎಷ್ಟು ಹಾಕ್ಕೋಬೇಕಂದ್ರೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು. ಅಂದರೆ ಎಷ್ಟು ಖಾರ ಸಾಲ್ಟ್ ಕರೆಕ್ಟಾಗಿದೆಯಾ. ಖಾರ ಸಾಲ್ಟ್ ಕರೆಕ್ಟಾಗಿದೆ ಅಂದರೆ ನೀವು ಚುಮ್ಮರಿ ಹಾಕೋದು ಸ್ಟಾಪ್ ಮಾಡಿ. ಅಂದರೆ ಮತ್ತು ತುಂಬ ಹಾಕಬೇಡಿ. ಈಗ ಇಷ್ಟಕ್ಕೆ ನಮಗೆ ಎಷ್ಟು ಹೇಳ್ಬೋದು, 2 ಕಪ್ ಅಷ್ಟು ಚುಮ್ಮರಿ ಹಿಡಿತು. ಅಂದರೆ ನಮ್ಮ ಮನೆಯಲ್ಲಿ 3-4 ಜನಕ್ಕೆ ತಿನ್ನುವಷ್ಟು ಆಯಿತು. ಅಂದರೆ ಎಲ್ಲರಿಗೂ ಆಯಿತು. ಆದರೆ ಈ ರೆಸಿಪಿ ನೀವು ಒಂದು ಸಲ ಮಾಡಿ ನೋಡಿ. ಇದನ್ನು ತಿಂದರೆ ಪದೇ ಪದೇ ತಿನ್ನಬೇಕಂತ ಅನಿಸುತ್ತೆ. ನನಗೆ ಅಂತ ತುಂಬ ಇಷ್ಟವಾದ ರೆಸಿಪಿ ಇದು. ನಮ್ಮಮ್ಮ ಮಾಡುವ ರೆಸಿಪಿ. ಹಾಗೆ ನೀವು ಮೆಣಸಿನಕಾಯಿ ಖಾರ ಸ್ವಲ್ಪ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಭಾಳ ಇಷ್ಟ, ಅದಕ್ಕೆ ನಾವು ಜಾಸ್ತಿ ಹಾಕಿದ್ದೇನೆ. ನನಗೆ ಸಂಜೆ ಹೊತ್ತು ಇದನ್ನು ನಾವು ವಾರದಲ್ಲಿ 2-3 ಸಲ ಈ ರೆಸಿಪಿ ಮಾಡುತ್ತೇವೆ ನಾವು. ಒಂದು ಸಲ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.